ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರೆಹಮಾನ್ ಎಂಬಾತನ ಕೊಲೆಯಾಗಿದೆ. ನಿಜ ಹೇಳಬೇಕಂದ್ರೆ ನಮಗೆ ಗೊತ್ತಿಲ್ಲ. ಪೊಲೀಸರು ಕೂಡ ಇನ್ನೂ ಆತ ಅಮಾಯಕನು ಅಥವಾ ದನಗಳ್ಳನು ಅಥವಾ ಜಿಹಾದಿಯೋ ಅಥವಾ ಭಯೋತ್ಪಾದಕನು ಏನು ಅಂತ ಹೇಳಲೇ ಇಲ್ಲ. ಸೊ ನಮ್ಮ ಪ್ರಕಾರ ಸತ್ತವನು ಅಬ್ದುಲ್ ಅಷ್ಟೇ. ಆದ್ರೆ ದಿನೇಶ್ ಗುಂಡೂರಾವ್ ಅವರು ಆಲ್ರೆಡಿ ಆತನಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಾಗಿದೆ. ಆತ ಅಮಾಯಕನಂತೆ. ಇದು ಒಬ್ಬರ ಮೇಲೆ ಒಬ್ಬರು, ಇನ್ನೊಬ್ಬರ ಮೇಲೆ ಇನ್ನೊಬ್ರು, ಇದೇ ತರ ನಾವು ಜಿದ್ದು ಬಿದ್ದು ಎಷ್ಟು ಜನ ಯುವಕರು ಪಾಪ ನೋಡಿ, ಅವ್ನು ಸತ್ತೋಗಿರೋನು ಅಮಾಯಕ. ಅವನ ಮೇಲೆ ಯಾವ್ದೋ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲ, ಸತ್ತೋಗಿರೋನು ಅಮಾಯಕ. ಅವನು ಇಂಥವ್ರಿಗೆಲ್ಲ ಹೊಡೆದು ಸಾಯಿಸ್ತಾರೆ ಅಂತ ಹೇಳಿದ್ರೆ ಮನುಷ್ಯತ್ವನೇ ಇಲ್ಲ ಅಂತ ಆಯ್ತಲ್ಲ. ಮನುಷ್ಯತ್ವನೇ ಇಲ್ಲ ಇವ್ರಿಗೆ. ಯಾವ ಧರ್ಮದ ಆಧಾರದ ಮೇಲೆ ಈ ತರ ಎಲ್ಲ, ಯಾವ ಧರ್ಮ ಹೇಳ್ತದೆ ಈ ತರ ಎಲ್ಲ ಮಾಡಿ ಅಂತ? ಯಾವ ಧರ್ಮ ಹೇಳ್ತದೆ? ಹಿಂದೂ ಧರ್ಮ ಹೇಳ್ತದ? ಭಗವದ್ಗೀತೆ ಹೇಳ್ತದ? ಅಥವಾ ರಾಮಾಯಣದಲ್ಲಿ ಹೇಳ್ತಾರ? ಯಾರೋ ಪಾಪ ಏನು ಗೊತ್ತಿಲ್ದವ್ರನ್ನ ಕರೆದು ನೀವು ಅವನ್ಗೆ ನೀವು ಈ ತರ ಹೊಡೆದಾಕಿದ್ರೆ ಏನ್ ಪಾಪ ಅವ್ರ ಕುಟುಂಬಕ್ಕೆ ಏನಾಗ್ಬೇಕು? ಸತ್ತೋಗಿರೋನು ಅಮಾಯಕ. ಅವನು ಓಕೆ, ಅವರಿಗೇನೋ ಪರ್ಸನಲಿ ಕಾಂಟ್ಯಾಕ್ಟ್ ಇರಬಹುದು. ಆದ್ರೆ ಕೊಲ್ಲಿ ಅಂತ ಭಗವದ್ಗೀತೆ ಹೇಳಿಕೊಟ್ಟಿದ್ಯಾ ಅಂತ ಕೇಳ್ತೀರಲ್ವಾ? ಆತನನ್ನ ಕೊಂದವರು ಹಿಂದೂಗಳಂತ ಪೊಲೀಸ್ ತನಿಖೆಗೂ ಮುನ್ನ ಹೇಗ್ ಡಿಸೈಡ್ ಮಾಡಿದ್ರಿ ದಿನೇಶ್ ಗುಂಡೂರಾವ್ ಅವರೇ? ಇದೇ ಕೆಲ ದಿನಗಳ ಹಿಂದೆ ಸುಹಾಸ್ ಶೆಟ್ಟಿ ಅನ್ನೋ ಹಿಂದೂ ಕಾರ್ಯಕರ್ತನ ಕೊಲೆಯಾದಾಗ ಈ ಡೈಲಾಗ್ ಹೊಡಿಬೇಕಿತ್ತಲ್ವಾ? ಕೊಲ್ಲಿ ಅಂತ ಕುರಾನ್ ಹೇಳಿಕೊಟ್ಟಿದ್ಯಾ ಅಂತ ಮುಸಲ್ಮಾನರಲ್ಲಿ ಕೇಳಬೇಕಾಗಿತ್ತು. ಆದ್ರೆ ಆಗ ನೀವುಗಳು ಮಾಡಿದ್ದೇನು? ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಹಣೆಪಟ್ಟಿ ಕೊಟ್ಟು ಆತನ ಮನೆಗೂ ಹೋಗದೆ ರಾಜಕೀಯ ಮಾಡಿದ್ರಿ. ಇದೇನ ಗುಂಡೂರಾವ್ ನಿಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ? ತಪ್ಪು ಅವ್ರದಲ್ಲ, ತಪ್ಪು ನಮ್ಮವರದೇ. ಇದೇ ಒಬ್ಬ ಅಬ್ದುಲ್ಲಾ ಕೊಲೆಯಾದಾಗ ಇಡೀ ಮುಸ್ಲಿಂ ಸಮುದಾಯ ಓಪನ್ ಆಗಿ ಥ್ರೆಟ್ ಹಾಕುತ್ತೆ ಸರ್ಕಾರಕ್ಕೆ. ಮುಸ್ಲಿಂ ಕಾರ್ಯಕರ್ತರು, ರಾಜಕಾರಣಿಗಳು ಕಾಂಗ್ರೆಸ್ಗೆ ಲೈನ್ ಆಗಿ ರಾಜೀನಾಮೆ ಕೊಡ್ತಾರೆ. ಅದೇ ಸುಹಾಸ್ ಶೆಟ್ಟಿ ಕೊಲೆಯಾದಾಗ ನಮ್ಮ ಹಿಂದೂಗಳು ಕಾಂಗ್ರೆಸ್ನಲ್ಲಿದ್ದು ಜಾತ್ಯತೀತತೆಯ ಪಾಠ ಮಾಡುವ ಹಿಂದೂಗಳು ಮಾಡಿದ್ದೇನು? ಒಬ್ಬರಾದ್ರೂ ಸುಹಾಸ್ ಶೆಟ್ಟಿಯ ಪರ ನಿಂತ್ಕೊಂಡಿದ್ರ? ಅವತ್ತು ಸುಹಾಸ್ ಶೆಟ್ಟಿ ಇವರ ಪಾಲಿಗೆ ರೌಡಿ ಶೀಟರ್, ಆದ್ರೆ ಅಬ್ದುಲ್ ಅಮಾಯಕ. ಶಹಬಾಷ್ ಗುಂಡೂರಾವ್ ಅವರೇ, ಶಹಬಾಷ್. ಭಗವದ್ಗೀತೆ ಬಗ್ಗೆ ಮಾತಾಡ್ತಿದ್ದೀರಲ್ವಾ? ಇದೇ ರೀತಿ ಕರಾವಳಿಯಲ್ಲಿ ಎಷ್ಟು ಹಿಂದೂಗಳ ನೆತ್ತರು ಹರಿಯಿತು ಅನ್ನೋ ಲೆಕ್ಕ ಕೊಡ್ಲೇನು? ದೀಪಕ್ ರಾವ್ ಯಾವ ವ್ಯಕ್ತಿಗೂ ತೊಂದರೆ ನೀಡದೆ ಮುಸಲ್ಮಾನರ ಜೊತೆಗೆ ಗೆಳೆತನದೊಂದಿಗಿದ್ದ. ಹಾಗೆ ಅವರ ಜೊತೆ ಕ್ರಿಕೆಟ್ ಆಡ್ತಾ ಇದ್ದಂಥ ವ್ಯಕ್ತಿ. ಕುಟುಂಬ ಈತನ ಆದಾಯವನ್ನೇ ನಂಬ್ಕೊಂಡಿದ್ದವರು. ಇವನು ಅಮಾಯಕನು ತಾನೆ? ಶರತ್ ಮಾಡಿವಾಳ ತನ್ನ ಪಾಡಿಗೆ ತಾನು ಕಷ್ಟಪಟ್ಟು ರಾತ್ರಿ ಹಗಲೆನ್ನದೆ ಇಸ್ತ್ರಿ ಅಂಗಡಿಯಲ್ಲಿ ದುಡಿದು ತನ್ನ ವೃದ್ಧ ಪೋಷಕರನ್ನ ಸಾಕ್ತಾ ಇದ್ದವರು. ಯಾರಿಗೂ ಕೆಟ್ಟದನ್ನ ಬಯಸದಂಥ ವ್ಯಕ್ತಿಯನ್ನ ಕೊಂದ್ರಲ್ವಾ? ಈತ ಅಮಾಯಕ ಅಲ್ವಾ? ಪ್ರವೀಣ್ ನೆಟ್ಟಾರು ತಾನು ಕೊಲೆಯಾದ ಹಿಂದಿನ ದಿನ ಮುಸ್ಲಿಂ ಗೆಳೆಯರ ಮದುವೆಗೆ ಹೋಗಿ ಬಂದಾತ. ಪ್ರವೀಣ್ಗೆ ಅಷ್ಟೊಂದು ಅನ್ಯೋನ್ಯತೆ ಇತ್ತು ಎಲ್ಲರಲ್ಲೂ. ಮದುವೆಯಾಗಿ ಕೆಲವೇ ಸಮಯ ಕಳೆದು ತನ್ನ ಮನೆಯವರೊಂದಿಗೆ ಬದುಕು ಕಟ್ಟಿಕೊಳ್ಳುವ ಆಸೆಯೊಂದಿಗೆ ಸಾಲ ಮಾಡಿಕೊಂಡು ಕೆಲವು ಸಮಯದ ಹಿಂದೆಯಷ್ಟೇ ಕಷ್ಟಪಟ್ಟು ಕೋಳಿ ಅಂಗಡಿ ನಡೆಸ್ಕೊಂಡು ತನ್ನಷ್ಟಕ್ಕೆ ಇದ್ದವರನ್ನ ರಾತ್ರೋರಾತ್ರಿ ಬಂದು ಭಯೋತ್ಪಾದಕರು ಕೊಂದ್ರಲ್ವಾ? ಆತ ಅಮಾಯಕ ಅಲ್ವಾ? ದಿನನಿತ್ಯದ ಕಸುಬಿಗಾಗಿ ಮುಂಜಾನೆ ಮೀನು ಹಿಡಿಯಲು ಹೊರಟಿದ್ದಂಥ ರಾಜು ಮೊಗವೀರನನ್ನ ಕೇವಲ ಕುಂಕುಮ ಹಾಕಿರುವ ಕಾರಣಕ್ಕೆ ಕೊಂದ್ರಲ್ವಾ? ಈತ ಅಮಾಯಕ ಅಲ್ವಾ? ಪ್ರಶಾಂತ್ ಪೂಜಾರಿ ತನ್ನ ದಿನನಿತ್ಯದ ಕಾಯಕದಂತೆ ಮುಂಜಾನೆ 4 ರಿಂದ 5 ಗಂಟೆಗೆ ಎದ್ದು ಪುಟ್ಟ ಪುಟ್ಟ ಅಂಗಡಿಯಲ್ಲಿ ಹೂಗಳನ್ನ ಮಾರಿ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಪೋಷಕರನ್ನ ನೋಡಿಕೊಳ್ಳುತ್ತಿದ್ದಂತಹ ಆತನನ್ನೇ ನಂಬಿದ್ದ ಮಗನನ್ನ ಕೊಂದ್ರಲ್ವಾ? ಆತ ಅಮಾಯಕನಲ್ವಾ? ಉಳ್ಳಾಲದಲ್ಲಿ ನರಸಿಂಹ ಶೆಟ್ಟಿಗಾರ್ ಎಂಬ ಬಡ ರಿಕ್ಷಾ ಡ್ರೈವರ್ ಒಬ್ಬರನ್ನ ಬಾಡಿಗೆ ನೆಪದಲ್ಲಿ ಕರ್ಕೊಂಡು ಕೊಂದ್ರಲ್ವಾ? ಅವರು ಅಮಾಯಕರಲ್ವಾ? ಕಾಟಿಪಳ್ಳ ಉದಯ ಪೂಜಾರಿ ಎಂಬ ದಾರಿ ಹೋಕರನ್ನ ಬ್ಯಾಟ್ ವಿಕೆಟ್ ನಲ್ಲಿ ಹೊಡೆದು ಕೊಂದ್ರಲ್ವಾ? ಅವರು ಅಮಾಯಕರಲ್ವಾ? ಪರಂಗಿಪೇಟೆಯ ಒಳಚಿನ್ನಲ್ಲಿ ಬಾರ್ ಬೆಂಡಿಂಗ್ ಕೆಲಸ ಮಾಡ್ತಾ ಇದ್ದಂಥ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಇಲ್ಲದಂಥ ಜಗದೀಶ್ ಪೂಜಾರಿ ಅವರನ್ನ ಕೊಂದ್ರಲ್ವಾ? ಅವರು ಅಮಾಯಕರಲ್ವಾ? ಮಾರ್ಕೆಟ್ ರೋಡ್ ಬಳಿ ಕಾಂಚನ ಟೆಕ್ಸ್ಟೈಲ್ ಬಟ್ಟೆ ವ್ಯಾಪಾರಿ ದಿನೇಶ್ ರಾಜ್ ಎಂಬವರನ್ನ ಯಾವುದೇ ಕಾರಣವಿಲ್ಲದೆ ಹೊಡೆದು ಕೊಂದ್ರಲ್ವಾ? ಇವರು ಅಮಾಯಕರಲ್ವೇ? ಕಿನ್ನಿಗೋಳಿಯಲ್ಲಿ ತಂಜಿಮ್ ಎಂಬಾತನ ಕೊಲೆಗೆ ಪ್ರತಿಕಾರಕ್ಕಾಗಿ ಒಂದಕ್ಕೆ ಒಂದು ಕೊಲೆ ಆಗ್ಬೇಕು ಅಂತ ಕೇಸರಿ ಲುಂಗಿ ಧರಿಸಿರುವ ಕಾರಣಕ್ಕೆ ಕೊಲೆಯಾದ ಮೋಹನ್ ರಾಣ್ಯ ಅಮಾಯಕನಲ್ವೇ? ಜಪ್ಪು ಕುಡುಪಾಡಿ ಬಳಿ ಚೇತನ್ ಎಂಬ ದಿನಸಿ ಅಂಗಡಿಯಲ್ಲಿ ದಿನಗೂಲಿ ಮಾಡಿ ಬದುಕು ಕಟ್ಟಿಕೊಂಡಿದ್ದಂಥ ಚೇತನ್ ಎಂಬ ಯುವಕನನ್ನ ಹೊಡೆದು ಕೊಂದ್ರಲ್ವಾ? ಅವರು ಅಮಾಯಕರಲ್ವಾ? ಇವ್ರು ಯಾರು ನಿಮಗೆ ಅಮಾಯಕರು ಅನಿಸ್ಲೇ ಇಲ್ವಾ? ಇವರನ್ನ ಕೊಂದವರ ಮತ ಯಾವುದು ಅನ್ನೋದು ನಿಮ್ಗೆ ಗೊತ್ತಿಲ್ವೇ? ಒಂದು ಮಾತು, ನಿಮ್ಮ ಕುರಾನಲ್ಲಿ ಕೊಲ್ಲಿ ಅಂತ ಹೇಳಿದ್ಯ ಅಂತ ಕೇಳೋಕೆ ಮಾತು ಬರ್ಲಿಲ್ವಾ ನಿಮ್ಗೆ? ಅಷ್ಟು ದಿನವೂ ಧ್ವನಿ ಎತ್ತದೆ, ಈಗ ಬಂದ್ಬಿಟ್ರು ಅಬ್ದುಲ್ನ ಪರ ವಹಿಸ್ಕೊಂಡು. ದ್ವೇಷದ ಭಾಷಣ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಹಿಂದೂ ಕಾರ್ಯಕರ್ತರ ಮೇಲೆ ಸುಖ ಸುಮ್ನೆ ಕೇಸ್ ಹಾಕಿ ಕಿರುಕುಳ ಕೊಡ್ತಿದ್ದೀರಲ್ವಾ ಸ್ವಾಮಿ? ಈ ದ್ವೇಷದ ಭಾಷಣಗಳು ಶುರುವಾಗಿದ್ದು ಎಲ್ಲಿಂದಂತ ನೆನಪಿಸ್ಬೇಕಾ? ನೀ ತಾಂಟ್ರೆ ಬಾ ತಾಂಟ್. ನಿಮ್ಮ ಬಂದೂಕು ತರಬೇತಿ ಇದಕ್ಕೆ ಹೆದರುವವರು ನಾವಲ್ಲ. ಇಲ್ಲಿರುವಂತಹ ದಲಿತರ ಶಕ್ತಿಗಳು, ದಲಿತರ ಬಾಹುಗಳಲ್ಲಿ, ಮುಸಲ್ಮಾನರ ಬಾಹುಗಳಲ್ಲಿ ತಿಳಿ ಸಾಂಬಾರ್ ತಿಂದ ರಕ್ತ ಅಲ್ಲ ಹರಿತಾ ಇರುವಂತದ್ದು. ಪೌಷ್ಟಿಕವಾದ ದನದ ಮಾಂಸ ತಿಂದು ಬೆಳೆದಂತವ್ರು ನಾವು. ನಿಮ್ಮ ಕೋವಿ ಲಾಟಿಗೆ ಹೆದರುವಂತವ್ರಲ್ಲ. ನನ್ನ
ಕಳೆದ ಭಾಷಣದ ಒಂದು ತುಣುಕು ನಿಮಗೆ ಅದು ಅಪಹಾಸ್ಯವಾಗಿ ಕಂಡಿರಬಹುದು, ಆದ್ರೆ ಅದು ಹಾಸ್ಯದ ತುಣುಕಲ್ಲ. ಈಗಲೂ ಕೂಡ ಈ ವೇದಿಕೆಯಲ್ಲೂ ಕೂಡ ಅದೇ ದೃಢತೆಯೊಂದಿಗೆ, ಅದೇ ಉತ್ಸಾಹದೊಂದಿಗೆ, ಅದೇ ಘನತೆಯೊಂದಿಗೆ, ಅದೇ ಗೌರವದೊಂದಿಗೆ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದೊಂದಿಗೆ ನಮಗೆ ಹೇಳಲಿಕ್ಕಿರುವಂತಹ ಮಾತು, ಪದೇ ಪದೇ ಹೇಳುವಂತಹ ಮಾತು ಅದೇ ಆಗಿರ್ತದೆ. ನೀ ತಾಂಟ್ರೆ ಬಾತ್ ತಾಂಟ್, ನೀ ತಾಂಟ್ರೆ ಬಾತ್ ತಾಂಟ್, ನೀ ತಾಂಟ್ರೆ ಬಾತ್ ತಾಂಟ್. ಒಂದು ಸಲ ಅಲ್ಲ, 10 ಸಲ ಹೇಳ್ತೇವೆ. ಗಲ್ಲಿ ಗಲ್ಲಿಯಲ್ಲಿ ಯುವ ಪಡೆಯನ್ನ ನಿರ್ಮಿಸ್ತೇವೆ. ಇದು ನೀವು ಎಣಿಸಿರಬಹುದು ಈ ಆಟ ಮುಗ್ದಿದೆ ಅಂತ ಹೇಳಿ. ನಾನು ಹೇಳ್ತೇನೆ, ಆಟ ಮುಗ್ದಿಲ್ಲ, ಇನ್ನಷ್ಟೇ ಆರಂಭವಾಗಿದೆ, ಇನ್ನಷ್ಟೇ ಆರಂಭವಾಗಿದೆ. ಸಂಘ ಪರಿವಾರದ ಯಾವುದೇ ಶಕ್ತಿಗಳಿದ್ರು ಅದನ್ನ ಮೆಟ್ಟಿ ನಿಲ್ಲುವಂತಹ ಒಂದು ಪರ್ಯಾಯ ಶಕ್ತಿಯಾಗಿ ಈ ವೇದಿಕೆಯನ್ನ ರೂಪುಗೊಳಿಸ್ತೇವೆ. ಇದೇನು ಶಾಂತಿ ಸೌಹಾರ್ದತೆ ಭಾಷಣವ? ಒಂದು ದಿನ ಈ ಹೇಳಿಕೆಯನ್ನ ನಿಮ್ಮ ನಾಯಕರು ಖಂಡಿಸಿದೀರಾ? ಇವರ ಹೊಲಸು ರಾಜಕೀಯ ಹೆಂಗಿದೆ ನೋಡಿ. ಈ ಕಿತ್ತೋದ ರಾಜಕೀಯ ನಮ್ಮ ಹಿಂದೂಗಳಿಗೆ ಇದುವರೆಗೂ ಅರ್ಥ ಆಗ್ಲೇ ಇಲ್ಲ, ಆಗೋದು ಇಲ್ಲ ಬಿಡಿ. ನಾಳೆ ದಿನ ಬಿಟ್ಟಿ ಭಾಗ್ಯ ಅಂದ ಕೂಡಲೇ ಓಡೋಡಿ ಹೋಗಿ ಓಟ್ ಹಾಕ್ತೀರಾ. ಆಮೇಲೆ ಅವರೇ ಅವರ ಕೈಯಿಂದ ಕೊಟ್ಟವರಂತೆ ಬಿಟ್ಟಿ ಭಾಗ್ಯ ತಿಂತಾ ಇಲ್ವಾ ಅಂದ್ರೆ ಅದನ್ನು ಅನಿಸ್ಕೊಳ್ತೀರಾ. ಇಷ್ಟೇ ಆಗೋಯ್ತು. ಆದ್ರೂ ನನ್ನದೊಂದು ಆಸೆ, ಈ ಒಂದು ವಿಡಿಯೋದಿಂದ ಆದ್ರೂ ಒಬ್ರಾದ್ರೂ ಬದಲಾಗೋರು ಆಗ್ಲಿ ಅಂತ. ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಅರ್ಥ ಆದ್ರೆ ನಿಮ್ಮ ಅಕ್ಕಪಕ್ಕದವರಿಗೂ ಅರ್ಥ ಮಾಡಿಸಿ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.